ಓಡಿಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನಾವಿವತ್ತು ಕೇರಳದ ಬೇಕಲ್ ಫೋರ್ಟಲ್ಲಿದ್ದೇನೆ. ಬನ್ನಿ ಈಗ ನಾವು ಬೇಕಲ್ ಫೋರ್ಟಿಗೆ ಹೋಗುವ. ನಡುಮಾರ್ಗ in the middle of night ಅಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಬೇಕಲ್ ಫೋರ್ಟ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಟಿಕೆಟ್ ಬೇಕಾ? ಟಿಕೆಟ್ ಬೇಕಾ? ಟಿಕೆಟ್ ಕೌಂಟರ್. ಓ ಮೈ ಗಾಡ್, ಇದಕ್ಕೆ ಟಿಕೆಟ್ ಕೌಂಟ್ರಿಗೆ ಹೋಗುವ. ಇದೆಲ್ಲ ಇಟ್ಟಿದ್ದಿಲ್ಲ. ಆಫೀಸ್ ಟಿಕೆಟ್ ಕೌಂಟರ್. ಒಬ್ಬರಿಗೆ ಎಷ್ಟು? 25 ರೂಪಾಯಿ, 25 rupees. ಗೈಸ್, ಅದು ಅಲ್ಲಿ ಟಿಕೆಟ್ ನಿಮಗೆ ಅವೈಲೇಬಲ್ ಇಲ್ಲ. ನಾವಲ್ಲಿ ಒಂದು ಲಿಂಕ್ ಕೊಡ್ತಾರೆ, ಅದನ್ನು ಸ್ಕ್ಯಾನ್ ಮಾಡಿ ಅದರಲ್ಲಿ ಒಂದು ಫಾರ್ಮ್ ಬರ್ತದೆ. ಫಾರಮ್ ಫಿಲ್ ಮಾಡಬೇಕು, ಆಮೇಲೆ ಆನ್ಲೈನ್ ಟಿಕೆಟ್ ಡೌನ್ಲೋಡ್ ಮಾಡ್ತೇವೆ. ಹಾಗೆ ಮೊದಲಿನ ಹಾಗೆ ಎಲ್ಲ ಕೌಂಟ್ರಲ್ಲೆಲ್ಲ ಇಲ್ಲ, ಕೊಡೋದಿಲ್ಲ. ಸ್ಕ್ಯಾನಿಂಗ್ ಎಲ್ಲ ಡಿಜಿಟಲ್ ಇಂಡಿಯಾ. ಫೋರ್ಟ್ ಎಂಟ್ರಿ. ಓ 25 ಅಲ್ಲ, 20. ಎಸ್, 246. ಇಲ್ಲಿ ಯಾರು ಕೇಳೋವಿಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ ಬೇಕಲ್ ಫೋರ್ಟ್, ಪಲ್ಲಿಕೆರೆ. ಮೊದಲು ಇಲ್ಲಿ ಕ್ಯಾಮರಕ್ಕೆಲ್ಲ ಹಣ ಕೇಳ್ತಾ ಇದ್ರು, ಇಲ್ಲಿ ಹಣ ಮಾಡಿದ್ರು. ಈಗ ಎಲ್ಲ ಫ್ರೀ ಆಗಿದೆ ಅಂತ. ಹಲೋ ಗೈಸ್, ಹೆಂಗಿದೆ ಮನೆ? ಶ್ರೀ ಮುಖ್ಯಪ್ರಾಣ ಟೆಂಪಲ್, ಬೇಕಲ ಕೋಟೆ. ದೇವಸ್ಥಾನಕ್ಕೆ ಬಂತು. ಹೌದು, ನಾವು ಈಗ ಬೇಕಲ್ ಕೋಟೆ ಅಂತ ಅಂದರೆ ದೇವಸ್ಥಾನ ಅಲ್ಲ ಇದು. ಆ್ಯಕ್ಚುಲಿ ಇಲ್ಲಿ ಕನ್ನಡದಲ್ಲಿ ಬರೆದಿದ್ದಾರೆ ನೋಡಿ, ಮುಖ್ಯಪ್ರಾಣ ದೇವಸ್ಥಾನ ಅಂತ. ಲೆಟ್ಸ್ ಗೋ. ಒನ್ನೂ ಅರಿಯಿಲ್ಲ, ಮನಸಲಾಯಿ ಹತ್ರ ಡ್ರಿಂಕಿಂಗ್ ವಾಟರ್, ಬೇಬಿ ಕೇರ್ ರೂಮ್, ಆಮೇಲೆ ಟಾಯ್ಲೆಟ್ ಉಂಟು. ಇದು ಒಳಗಡೆ ನಿಮಗೆ ಫುಡ್ ಅವೈಲೇಬಿಲಿಟಿ ಉಂಟು, ಬಟ್ 1 to 2 ರೇಟ್ ಇರ್ಬೋದು ಇಲ್ಲಿ. ಮೈ ಗೆಸ್ ಅದು. ಎಲ್ಲಿ ನೋಡಿ ಮಾವಿನಕಾಯಿ ಕಾಣ್ತದೆ, ಒಂದೇ ಒಂದು ಮಾವಿನಕಾಯಿ. ಗೋಪುರದಲ್ಲಿ ಅಷ್ಟು ಝೂಮ್ ಆಗಲಿಕ್ಕಿಲ್ಲ ಅಲ್ಲ. ಗೈಸ್, ಇವಾಗ ಟೈಮ್ 4 ಗಂಟೆ ಆಗ್ತಾ ಬಂತು. ವಿಡಿಯೋ ಮಾಡೋದೆಲ್ಲ ಇವಾಗ ಗೈಸ್ ಹೇಳಿ ಹತ್ತ. ಗೈಸ್, ಎಂತ ಹೇಳುದು ಅಂತ ಗೊತ್ತಾಗೋದಿಲ್ಲ. ಬೇಕಲ್ ಕೋಟೆ ಇತಿಹಾಸ ಎಲ್ಲ ನಮಗೆ ತಿಳಿಬೇಕು. ಯಾಕೆ ಅಂದರೆ ನೋಡಿ, ಇಲ್ಲಿ ಇದು ಸೀವೇಜ್ ಕ್ಯಾನಲ್ ಅಂತ ಹೇಳ್ತಾರೆ. ಅವತ್ತಿನ ಕಾಲದಲ್ಲಿ ನೀರು, ಇದು ಸೀವೇಜ್ ಕ್ಯಾನಲ್ ಅಲ್ಲ, ಇದೇನೋ ಬೇರೆ. ಅಲ್ಲಿಂದ ನೋಡಿದರೆ ಗೊತ್ತಾಗ್ತದೆ. ಗಾಯ್ಸ್, ಇದು ಬಾವಿ ನೋಡಿ. ಅಲ್ಲಿ ಆ ಕಡೆ ಕಾಣ್ತಾ ಉಂಟಲ್ಲ, ಅಲ್ಲಿ ಬಾವಿ ಇತ್ತು. ಅದು ಸ್ನಾನ ಮಾಡಿ ಅಲ್ಲಿ ಸ್ನಾನ ಮಾಡುದು, ಇಲ್ಲಿ ಬಂದು ಮೈ ಉಜ್ಜುದು, ಬಟ್ಟೆ ಚೇಂಜ್ ಮಾಡುದು. ಮತ್ತೆ ಇಲ್ಲಿ ಬಂದು ಬಟ್ಟೆ ಚೇಂಜ್ ಮಾಡುದು. ಇಲ್ಲಿ ಬಂದು ಬಿಸಿಲಿಗೆ ಇದ್ರೆ ಒಣಗ್ತದೆ ಅಷ್ಟೇ, ಮುಗೀತು ಅಲ್ಲಿಗೆ. ಈಗ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದಾರ ಅಂತ ಕೋಟೆ. ಬೇಡ, ಅಲ್ಲಿಗೆ ಜನ ಕಡಿಮೆ ಇದ್ದಾರೆ, ಹೋಗುವ. ಹೋಗುದಾ? ಬನ್ನಿ. ಎರಡು ಮೋಟೋ ಬ್ಲಾಗರ್ಸ್ ಒಟ್ಟಿಗಿದ್ರೆ ಹೀಗೆ ಆಗುದು. ಯಾರು ಕಂಟೆಂಟ್ ಶೂಟ್ ಮಾಡುದು, ಎಂತ ಶೂಟ್ ಮಾಡುದು ಗೊತ್ತಾಗುದಿಲ್ಲ. ಅದರ ನಡುವಲ್ಲಿ ಅಲ್ಲಿ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಸಿ ವ್ಯೂ ಕಾಣ್ತಾ ಉಂಟು. ಈ ಗೋಪುರದಲ್ಲಿ ಅಷ್ಟು ದೂರದ್ದೆಲ್ಲ ಕ್ಯಾಪ್ಚರ್ ಆಗುದಿಲ್ಲ, ಅದೇ ಪ್ರಾಬ್ಲಮ್. ಮೇಲೋದಾಗೆಲ್ಲ ಕ್ಯಾಪ್ಚರ್ ಆಗ್ತದೆ. ಬನ್ನಿ ನಾವು ಮೇಲೆ. ಓ, ಇಲ್ಲಿ ನಾವು ಚಡವ ಹತ್ತುತ್ತಿದ್ದೇವೆ ನೋಡಿ. ಅವತ್ತಿನ ಕಾಲದಲ್ಲಿ ಎಷ್ಟು ಚಂದವಾಗಿ ಕೋಟೆಯನ್ನು ಮಾಡಿದ್ದಾರೆ ಅಂತ. ಅವತ್ತಿನ ಕಾಲದಲ್ಲಿ ಚಂದವಾಗಿ ಮಾಡಲಿಲ್ಲ, ಇದನ್ನು ಅಪ್ಡೇಟ್ ಮಾಡಿದ್ದು ಈಗ. ಹೌದಾ? ಗೌರ್ಮೆಂಟ್ ಆಫ್ ಇಂಡಿಯಾ ಚಂದ ಇರಲಿಲ್ಲ, ಈಗ ಚಂದ ಆಗಿದೆ. ಹಾಗೆ ನಾವು ಅವತ್ತು ತೀರ್ಥಹಳ್ಳಿಗೆ ಹೋದಾಗ ನಗರ ಫೋರ್ಟ್ ಫೀಲಿಂಗ್ ಸೇಮ್ ಹೀಗೆ ಇರ್ತಿತ್ತು. ಆ ಕಡೆ ಫುಲ್ಲು ಬೀಚ್, ರೈಟ್ ಸೈಡ್ ಫುಲ್ಲು ಬೀಚ್, ಮಿಡ್ಲಲ್ಲಿ ಇದು ಫೋರ್ಟು. ನೋಡಿ, ಇದು ನಮ್ಮ ಭಾರತದ ಅಮೂಲ್ಯವಾದ ಒಂದು ಕಲೆ.
ಇದು ಭಾರತದವ್ರು ಮಾತ್ರ ಈ ತರ ಮಾಡ್ಲಿಕ್ಕೆ ಆಗುದು, ಬೇರೆ ಯಾರು ಈ ತರ ಮಾಡುದಿಲ್ಲ. ಈ ಗೋಡೆಯನ್ನು ಭಾರತದವ್ರು ಮಾತ್ರ ಇಷ್ಟು ಚಂದ ಯೂಸ್ ಮಾಡ್ತಾರೆ. ನೀವು ಎಲ್ಲೇ ಹೋಗ್ಲಿ, ಯಾವುದೇ ಕೋಟೆಗೆ ಹೋಗ್ಲಿ, ಯಾವುದೇ ಇದು ಅಂದ್ರೆ ಹಿಸ್ಟಾರಿಕಲ್ ಪ್ಲೇಸಿಗೆ ಹೋಗಿ ಈ ತರ ಗೋಡೆಯನ್ನು ಹಾಳು ಮಾಡಿರ್ತಾರೆ. ಇದು ನಮ್ಮ ಇಂಡಿಯನ್ ಡಿಸೈನ್ ಮಾಡಿರ್ತಾರೆ. ಇದೊಂದು ಸಾಧನೆ, ಎಲ್ಲರ ಕೈಯಲ್ಲಿ ಆಗುದಿಲ್ಲ. ಪ್ರೀತಿ ಅಮರ ತ್ಯಾಗ ಅಲ್ಲ, ಪ್ರೀತಿ ಮಧುರ ತ್ಯಾಗ ಅಮರ ಎಂತದ ಉಂಟು. ಸಾರಿ ಗಾಯ್ಸ್, ಪ್ರೀತಿ ಮಧುರ ತ್ಯಾಗ ಅಮರ ಎಂತದ ಉಂಟು ನೋಡಿ. ಮಿದ್ಲಲ್ಲಿ ಹೊಟ್ಟೆ ಇಟ್ಟಿದಾರಲ್ಲ, ಅದು ಯಾಕೆ ಗೊತ್ತಂದ್ರೆ ಗನ್ ಇಟ್ಟು ಶೂಟ್ ಮಾಡೋದು. ಎಲ್ಲಿಂದ ಯಾರಿಗೆ ಶೂಟ್ ಮಾಡೋದು ಅಂದ್ರೆ, ಇದರ ಆ ಕಡೆ ಸಮುದ್ರದಲ್ಲಿ ದೋಣಿಯಲ್ಲಿ ಯಾರಾದ್ರೂ ಬಂದ್ರೆ ಅವರಿಗೆ ಇದರಲ್ಲಿ ಶೂಟ್ ಮಾಡ್ತಿದ್ರು. ನಿಮಗೆ ಇಲ್ಲಿಂದ ಕಾಣ್ಲಿಕ್ಕಿಲ್ಲ, ಬಟ್ ಎಂತ ಟೆಕ್ನಾಲಜಿ ಎಲ್ಲ ಇತ್ತು ಅಂದರೆ ಆವತ್ತು. ನೋಡಿ ಎಷ್ಟು ಚಂದ ಸಮುದ್ರ, ಆ ಕಡೆ ಫುಲ್ಲು ಸಮುದ್ರ. ವಾವ್, ಭಾರಿ ಒಳ್ಳೆದು. ಬಳ್ಳಿ ತಕೊಂಡು ನಾವು ಬಳ್ಳಿ ಅದಲ್ಲಿ ಮೀನು ಹಿಡಿಯೋದು. ಫೈನಲಿ ಗಾಯ್ಸ್, ಬೇಕಲ್ ಫೋರ್ಟ್ ನೋಡಿ ಹೊರಗೆ ಬಂದ್ವಿ. ಇನ್ನು ಇಲ್ಲಿಂದ ಬೈಕ್ ಪಾರ್ಕ್ ಮಾಡಿದ ಅಲ್ಲಿಗೆ ಹೋಗಿ ಮನೆಗೆ ಹೋಗುವ ಪ್ಲ್ಯಾನ್. ಹೋಗುವುದೆಲ್ಲ ನಾನು ವ್ಲಾಗ್ ಮಾಡೋದಿಲ್ಲ, ಆ ವ್ಲಾಗ್ ಎಲ್ಲ ನನ್ನದಲ್ಲಿ ಇರ್ತದೆ, ನನ್ನ ಚಾನಲ್ ಇವನ ಚಾನಲ್ ಬಟ್ ಇರ್ತದೆ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಮತ್ತೊಂದು ಹೇಳಲಿಕ್ಕೆ ಬಾಕಿ ಆಯಿತು, ಈ ಕೋಟೆಯ ಇಲ್ಲೊಂದು ಇದುಂಟು, ಇದರಲ್ಲಿ ಆ್ಯಕ್ಚುಲಿ ವಾಟರ್ ಬರ್ತದೆ ಅಂತ. ಹಾಂ, ವಾಟರ್ ನೀರು. ಓಕೆ, ಇಲ್ಲಿ ಸುತ್ತ ಕೋಟೆಯ ಸುತ್ತ ನೀರು ಹಾಕ್ತಿದ್ರು ಅಂತ, ಆವಾಗ ಎನಿಮಿಗೆ ಬರಲಿಕ್ಕೆ ಕಷ್ಟ ಆಗ್ತಿತ್ತು ಅಂತ. ಅದನ್ನು ನೀವು ಹೇಳ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಫುಲ್ ಈ ಕಡೆ ಫುಲ್ ಕವರ್ ನೀರು ಹಾಕ್ತಿದ್ರು ಅಂತ. ಎನಿವೆ, ಬೇಕಲ್ ಕೋಟೆಯ ಇನ್ಫಾರ್ಮೇಶನ್ ಹಾಗೆ ವ್ಲಾಗು ಹೇಗಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ನನ್ನ ಪರವಾಗಿ ಇವನು ಹೇಳ್ತಾ ಇದ್ದಾನೆ. ಹಾಗೆ ಇವನ ಚಾನಲ್, ನನ್ನ ಚಾನಲ್, ಎರಡು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಹೊಡಿ. See you in next video.